ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತಿ ಅಡ್ಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಈ ದಿನ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ಇರ್ತಕ್ಕಂತಹ ದೊಡ್ಡ ಗಣಪತಿಯ ದೇವಸ್ಥಾನ ಹಾಗೂ ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ನಾವು ಹೋಗಿದ್ದೀವಿ. ಹಾಗೆ ನಾವು ಅದರ ದೇವಸ್ಥಾನದ ಹೊರಭಾಗದಲ್ಲಿ ನಿಂತು ನೋಡ್ತಾ ಇದ್ದೀವಿ. ಈ ದೇವಸ್ಥಾನದ ರಸ್ತೆಯ ಸಮೀಪದಲ್ಲೇ ಇರೋದ್ರಿಂದ ಬೇಗ ನಾವು ಈ ದೇವಸ್ಥಾನಕ್ಕೆ ಹೋಗ್ಬೋದು. ಹಾಗೆ ಅಲ್ಲೇ ಇರೋ ಅಕ್ಕಪಕ್ಕದಲ್ಲಿ ಪಾರ್ಕಿಂಗನ್ನು ಕೂಡ ನಾವು ಮಾಡಬಹುದು. ಹಾಗೆ ನಾವು ಈ ದೊಡ್ಡ ಗಣಪತಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ಆ ದೇವಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಾವು ಅಲ್ಲೇ ಇಲ್ಲಿರುವ ನೀರಿನ ವ್ಯವಸ್ಥೆ ಇದೆ. ಹಾಗೆ ಆ ನೀರಿನ ವ್ಯವಸ್ಥೆಯಿಂದ ನಾವು ನಮ್ಮ ಕೈಕಾಲುಗಳನ್ನೆಲ್ಲ ತೊಳೆದುಕೊಂಡು ಆ ದೇವಸ್ಥಾನದ ಒಳಗಡೆ ಹೋಗ್ಬೋದು. ಹಾಗೆ ದೇವಸ್ಥಾನದ ಒಳಗೆ ನಮಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳ ಬೇಕು ಅಂತ ಅಂದರೆ ಅಲ್ಲೇ ಇದ್ದಂತಹ ಪೂಜಾ ಸಾಮಗ್ರಿಗಳ ಮಳಿಗೆಗೆ ಹೋಗಿ ನಮಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನು ನಾವು ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಆ ದಿನ ನಾವು ದೇವಸ್ಥಾನಕ್ಕೆ ಹೋದಾಗ ಗಣೇಶ ಸಂಕಷ್ಟ ಚತುರ್ಥಿ ಇತ್ತು. ಹಾಗಾಗಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ಆ ದಿನ ಸಂಕಷ್ಟ ಚತುರ್ಥಿ ದಿನ ಜನರು ತುಂಬ ಜನ ಆ ದೇವಸ್ಥಾನಕ್ಕೆ ಬರ್ತಾರೆ. ನಾವು ಸರಿಯಾಗಿ ಸಂಜೆ ವೇಳೆ ಹೋಗಿದ್ದೀವಿ. ನೋಡ್ತಾ ಇದ್ದೀರಾ ಅಲ್ವಾ, ದೊಡ್ಡ ಗಣೇಶ ಎಷ್ಟು ಬೃಹದಾಕಾರವಾಗಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಇರಬೇಕು ಇದಕ್ಕೆ ದೊಡ್ಡ ಗಣೇಶ ಅಂತಾನೆ ಕರೀತಾರೆ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ದೊಡ್ಡ ಗಣೇಶನನ್ನು ಕಾಣ್ತಾ ಇದ್ದೀವಿ ಅಂತ. ಅದಾದ ಮೇಲೆ ದೊಡ್ಡ ಗಣಪತಿಗೆ ಮಂಗಳಾರತಿಯನ್ನು ಮಾಡಿದ ನಂತರ ಎಲ್ಲ ಭಕ್ತಾದಿಗಳಿಗೂ ಆರತಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಆರತಿಯನ್ನು ಕಣ್ಣಿಗೆ ಒತ್ಕೊತಾ ಇದ್ದಾರೆ. ಹಾಗೆ ನಾವು ಒಳಗಡೆ ನಿಧಾನವಾಗಿ ಜನರಿಂದ ಮಧ್ಯೆ ಸರಿದು ನಿಧಾನವಾಗಿ ದೇವಸ್ಥಾನದ ಒಳಗಡೆ ಹೋಗಿ ನಾವು ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಆಚೆ ನಾವು ಬರ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಹಾಗೆ ಅಲ್ಲೇ ಪಕ್ಕದಲ್ಲಿ ಬುಲ್ ಟೆಂಪಲ್ ಅಂತ ಅಂದರೆ ದೊಡ್ಡ ಬಸವಣ್ಣನ ದೇವಸ್ಥಾನ. ಹಾಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾವು ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಅಲ್ಲೇ ಒಂದು ಸುಂದರವಾದ ಪಾರ್ಕ್ ಕಾಣಿಸ್ತಾ ಇದೆ ಅಲ್ವಾ. ಆ ಪಾರ್ಕಿನ ಮೂಲಕ ನಾವು ಕೂಡ ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಬೆಂಗಳೂರಿನಲ್ಲಿ ಕಡಲೆಯ ಪರಶೆ ನಡೆಯುವಂತಹ ಜಾಗ ಕೂಡ ಇದೇ ಆಗಿದೆ. ನಾವು ದೊಡ್ಡ ಬಸವಣ್ಣನ ದೇವಸ್ಥಾನದ ಮುಂಭಾಗದಲ್ಲಿ ದೇವಸ್ಥಾನದ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಹಾಗೇನೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಎಷ್ಟು ಬೃಹದಾಕಾರವಾಗಿ ಕಾಣಿಸ್ತಾ ಇದೆ ಅಲ್ವಾ ದೇವಸ್ಥಾನ. ಜನರು ಕೂಡ ಬಂದು ಹೋಗ್ತಾ ಇರ್ತಾರೆ. ಹಾಗೆ ನೋಡಿ ದೇವಸ್ಥಾನದ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಎದುರುಗಡೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಬೃಹದಾಕಾರವಾದಂತಹ ನಂದಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ತುಂಬ ಅತಿ ದೊಡ್ಡದಾದಂತಹ ನಂದೀಶ ಅಂದರೆ ಬಸವಣ್ಣನ ನಾವು ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿ ದೊಡ್ಡ ಬಸವಣ್ಣ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿ ಪೂರ್ತಿಯಾಗಿ ಆ ಇತಿಹಾಸದ ವಿವರದ ಮಾಹಿತಿಯನ್ನು ಕನ್ನಡ ಮತ್ತು ಇಂಗ್ಲಿಷಿನಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಎರಡೂ ಕಡೆಗಳಲ್ಲಿ 2 ಫಲಕಗಳನ್ನು ಹಾಕಿದ್ದಾರೆ. ಆ ಇತಿಹಾಸದ ಬಗ್ಗೆ ನಾವು ಅಲ್ಲಿ ಅದನ್ನು ಓದಿ ಸಹ ನಾವು ಆ ದೇವಸ್ಥಾನದ ಬಗ್ಗೆ ಇತಿಹಾಸದ ಬಗ್ಗೆ ತಿಳ್ಕೋಬಹುದು. ಹಾಗೆ ನಾವು ಕೂಡ ಆ ದೇವಸ್ಥಾನ ಅಂತ ಅಂದರೆ ಬಸವಣ್ಣನ ದೇವಸ್ಥಾನದ ಒಳಗಡೆ ಹೋಗಿ ಆರತಿಯನ್ನು ತಗೊಂಡು ದೇವರ ದರ್ಶನವನ್ನು ಮಾಡಿಕೊಂಡು ನಂತರ ನಂದೀಶನನ್ನು 3 ಬಾರಿ ಸುತ್ತು ಹಾಕಿ ದರ್ಶನವನ್ನು ಕೂಡ ಮಾಡಿಕೊಂಡು ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಹಾಗೆ ನಿಮಗೆ ಏನಾದರೂ ಮನೆಗೆ ದೇವರ ವಿಗ್ರಹಗಳಾಗಿರ್ಬೋದು, ದೀಪಗಳಾಗಿರಬಹುದು, ಹಾಗೆ ಗಣೇಶನ ವಿಗ್ರಹ ಆಗಿರೋದು, ಪ್ರತಿಯೊಂದು ದೇವರ ವಿಗ್ರಹಗಳನ್ನು ಹಾಗೂ ಮಕ್ಕಳಿಗೆ ಬೇಕಾದಂತಹ ಆಟಿಕೆ ವಸ್ತುಗಳು ಸಹ ಅಲ್ಲಿ ದೊರೀತಾ ಇದ್ವು. ಕೆಲವೊಂದು ಹಿತ್ತಾಳೆದಿರುತ್ತೆ, ಇನ್ನೊಂದು ಕೆಲವೊಂದು ಪಿಂಗಾಣಿ ಸಾಮಾನುಗಳು ಕೂಡ ಅಲ್ಲಿ ಮಾರಾಟಕ್ಕೆ
ಮಾರಾಟಕ್ಕೆ ಇಡಲಾಗಿತ್ತು. ನಮಗೇನು ಬೇಕು ಆ ವಸ್ತುಗಳನ್ನು ಕೂಡ ನಾವು ತಗೋಬೋದಾಯಿತು. ನಂತರ ನಾವು ಅಲ್ಲೇ ಇದ್ದಂತಹ ಒಂದು ಸುಂದರವಾದ ಪಾರ್ಕಿನ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಕೂಡ ಆ ಪಾರ್ಕಿನ ಒಳಗಡೆ ಹೋಗಿದ್ವಿ. ಸೊ ಆ ಪಾರ್ಕನ್ನೆಲ್ಲ ಸುತ್ತುವರೆದು ನಾವು ಕೂಡ ಆ ಪಾರ್ಕಿನ ಒಳಗಡೆ ಫೋಟೋಗಳು ಹಾಗೆ ವಿಡಿಯೋಗಳನ್ನು ಕೂಡ ಫೋಟೋಸು ಮತ್ತು ವಿಡಿಯೋಗಳನ್ನು ನಾವು ಆ ಪಾರ್ಕ್ನಲ್ಲಿ ತಗೊಂಡ್ವಿ. ಪಾರ್ಕು ಕೂಡ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇತ್ತು. ಹಾಗೆ ಸುಂದರವಾಗೂ ಕೂಡ ಆ ಪಾರ್ಕು ಇದೆ. ಹಾಗೆಯೇ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನೀವು ಕೂಡ ದೊಡ್ಡ ಗಣಪತಿ ದೇವಸ್ಥಾನವನ್ನು ವಿಸಿಟ್ ಮಾಡಿಲ್ಲ ಅಂದರೆ ನೀವು ಕೂಡ ಬಂದು ವಿಸಿಟ್ ಮಾಡಿ. ನಿಮ್ಮ ಕೋರಿಕೆ ಏನೇ ಇದ್ದರೂ ಕೂಡ ಈಡೇರುತ್ತೆ. ಹಾಗೆಯೇ ನಾವು ಕೂಡ ಈ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ